ಹಾಯ್ ಗಾಯ್ಸ್, ನನ್ನ ಫ್ರೆಂಡ್ಸು ಆವಾಗಿಂದ ವೆಯ್ಟ್ ಮಾಡ್ತಾಯಿದ್ರು. ಇವಾಗ ಬಂದಿದ್ದಾರೆ ಇಬ್ಬರು. 1 ಗಂಟೆಯಿಂದ ವೆಯ್ಟ್ ಮಾಡಿಸಿದ್ದಾರೆ. ಎಲ್ಲರೂ ವಿಷಯ ಫೌಂಡೇಶನ್ಗೆ ಹೋಗ್ಬಿಟ್ಟು ವೀಡಿಯೋ ಮಾಡಿ ನಿಮಗೆಲ್ಲ ತೋರಿಸ್ತೀನಿ. ವೆಯ್ಟ್ ಮಾಡ್ತಾಯಿರಿ ಎಲ್ಲರೂ. ಬಸ್ ಬಂದಿದೆ, ಹೋಗ್ತಾ ಇದೀವಿ ಎಲ್ಲ ಬಸ್ಗೋಸ್ಕರ. ನೋಡ್ಬೋದು ಅವರಿಬ್ಬರು ಓಡೋಗ್ಬಿಟ್ರು, ನಾನು ಓಡೋಗ್ತಾ ಇದ್ದೀನಿ. ನೋಡೋಣ ಹೆಂಗಿರುತ್ತೆ ಜರ್ನಿ. ಫುಲ್ ಹಾಕ್ತೀನಿ ನಿಮಗೆ. ನೋಡ್ಬೋದು ಜನಗಳೆಲ್ಲ ಹೆಂಗೆ ಬಂದಿರ್ಬೋದು ನೀವೆಲ್ಲ. ಫುಲ್ ರಶ್ ಇರುತ್ತೆ. ಬಸ್ಸಲ್ಲಿ ಬರೋಕ್ಕಾಗಲ್ಲ. ಯಾವಾಗೋ ಒಂದೊಂದ್ಸರಿ ಮಾತ್ರ ಎಲ್ಲರಿಗೂ ಸೀಟ್ ಸಿಗೋದು. ಈಶಾ ನೋಡೋಕ್ಕೆ ಎಂಟ್ರೆನ್ಸ್ ಜಾಗ ಎಲ್ಲರೂ ನೋಡ್ಬೋದು. ಅಲ್ಲಿ ಕಾಣಿಸ್ತಾ ಇರೋದು ಈಶಾ. ಫುಲ್ ವೀಡಿಯೋ ಅಲ್ಲಿ ಹೋಗ್ಬಿಟ್ಟು ನೋಡೋಣ ಹೆಂಗಿದೆ ಅಂತ ಹೇಳ್ಬಿಟ್ಟೆಲ್ಲ. ತ್ರಿಶೂಲ ಕೂಡ ನೋಡ್ಬೋದು ಫುಲ್ ಜನ ಹೆಂಗಿದ್ದಾರೆ ಅಂತ ಹೇಳ್ಬಿಟ್ಟು. ಎನಿ ಟೈಮ್ ಫುಲ್ ರಶ್ ಇರುತ್ತೆ ಇಲ್ಲಿ. ನೈಟ್ ಹೊತ್ತಾದ್ರೆ ಇನ್ನೂ ಸೂಪರಾಗಿರುತ್ತೆ. ಲೇಸರ್ ಲೈಟ್ ಎಲ್ಲ ಮಾಡ್ತಾ ಇರ್ತಾರೆ. ಪ್ರತಿಯೊಂದು ಚೆನ್ನಾಗಿರುತ್ತೆ ನೋಡೋಕ್ಕೆ. ನೈಟ್ ಹೊತ್ತು ಬರೋಕ್ಕಾಗಲ್ಲ, ಅದರಿಂದ ಡೇಯಲ್ಲಿ ಬಂದು ಮಾಡ್ತಾಯಿದ್ದೀನಿ ವೀಡಿಯೋ. ಚಿಕ್ಕಬಳ್ಳಾಪುರದಲ್ಲಿರುವಂತಹ ಈ ಆದಿಯೋಗಿ ಟೆಂಪಲ್ ನೋಡೋಕ್ಕೆ ಯಾರಾದರೂ ಆಗಲಿ ಬರ್ಬೋದು. ಲೋ ಬಜೆಟಲ್ಲಿರುತ್ತೆ. ಅದೇ ರೀತಿ ಫ್ರೆಂಡ್ಲಿಯಾಗಿ ಕೂಡ ಇರುತ್ತೆ ಬಜೆಟ್ಟು. ಆರಾಮಾಗಿ ಬಂದು ಎಲ್ಲರೂ ನೋಡಿಬಿಟ್ಟು ಹೋಗಿ. ಪ್ರತಿಯೊಂದು ಕೂಡ ನೋಡ್ಬೋದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಅದೇ ಆದಿಯೋಗಿ ಸ್ಟ್ಯಾಚು. ಇಲ್ಲಿಗೆ ಬಂದರೆ ಏನಂತೆ ನೆಮ್ಮದಿಯಾಗಿರುತ್ತೆ. ಅದೇ ರೀತಿ ಶಾಂತಿ ಇರುತ್ತೆ. ಈ ಸ್ಟ್ಯಾಚು ನೋಡೋಕ್ಕೆ ಸುಮಾರು ಕಡೆಯಿಂದ ಸುಮಾರು ಜನ ಬರ್ತಾರೆ. ನೋಡ್ಬೋದು ಆ ಥರ ಲೈನ್ ಎಲ್ಲಿಂದ ಎಲ್ಲಿಗಿದೆ ಅಂತ ಹೇಳ್ಬಿಟ್ಟು. ಫುಲ್ ರಶಲ್ಲಿರುತ್ತೆ. ಅದೇ ರೀತಿ ಇದು ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ನೀವು ಬಂದು ನೋಡೋದು ತುಂಬ ಚೆನ್ನಾಗಿರುತ್ತೆ. ಎಲ್ಲ ಬಂದು ನೋಡಿ. ಚಿಕ್ಕಬಳ್ಳಾಪುರದಲ್ಲಿ ಇರುವಂಥವ್ರಲ್ಲ, ಬೆಂಗಳೂರಲ್ಲಿರುವಂಥವರೆಲ್ಲ ಬಂದಿಲ್ಲಿ ನೋಡಿ ಆರಾಮಾಗಿರುತ್ತೆ. ಸಾಟರ್ಡೆ ಸಂಡೇ ರಜೆ ಇರೋ ಟೈಮಲ್ಲಿ ಫುಲ್ ವಿಸಿಟ್ ಮಾಡಿ. ಅದೇ ರೀತಿ ನೀವು ಬಂದಿದ್ದರೆ ಕಾಮೆಂಟಲ್ಲಿ ಹಾಕಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಹೇಳ್ಬಿಟ್ಟು. ನನ್ನ ಎಕ್ಸ್ಪೀರಿಯನ್ಸ್ ಆದರೆ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಲೈಕ್ ಮಾಡ್ಕೊಳ್ಳಿ. ಹಂಗೆ ಒಂದು ನೋಡ್ಬೋದು ಎಲ್ಲ ಜನಗಳಲ್ಲಿ ಹೆಂಗೆ ಫೋಟೋ ತೊಗೊತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಫೋಟೋಗೆಲ್ಲ ಪರ್ಮಿಷನ್ ಇದು ಚೆನ್ನಾಗಿರುತ್ತೆ. ಮ್ಯಾಟ್ ಕೂಡ ಹಾಕಿದ್ದಾರೆ ಬಿಸಿಲಿಗೆ. ಇವರಿಬ್ಬರು ನೋಡ್ಬೋದು, ನಾನು ಬಂದ್ಬಿಟ್ಟಿದ್ದಾರೆ ಇಬ್ಬರು. ಸುಮಾರು 112 ಅಡಿ ಇರುವಂತಹ ಈ ಈಶಾನನ್ನು ನೋಡಬಹುದು. ಇದನ್ನು ಸ್ಥಾಪಿಸಿರೋದು ಸದ್ಗುರು ಶ್ರೀ ಜಗ್ಗಿ ವಾಸುದೇವರವರು. ಸುಮಾರು ಇದನ್ನು ನೋಡೋದಕ್ಕೆ ಕರ್ನಾಟಕದಿಂದನೇ ಅಲ್ಲ, ಆಂಧ್ರದಿಂದ ಕೂಡ ಜನ ಬರ್ತಾರೆ. ಯಾಕಂದರೆ ಇದು ಆಂಧ್ರ ಬಾರ್ಡಲ್ಲಿ ಸ್ಥಾಪಿತವಾಗಿರೋದಂಥದ್ದು. ಚಿಕ್ಕಬಳ್ಳಾಪುರಕ್ಕೂ ಆಂಧ್ರಕ್ಕೂ ಜಾಸ್ತಿ ದೂರ ಅನ್ನೋದಿಲ್ಲ, ಒಂದು 50-60 ಕಿಲೋಮೀಟ್ರ್ ಅಷ್ಟೇ. ಸುಮಾರು ಜನ ಆಂಧ್ರದಿಂದ ಕೂಡ ಬರ್ತಾರೆ ಇಲ್ಲಿ ನೋಡೋಕ್ಕೆ. ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಸುಮಾರು ಇಲ್ಲೆಲ್ಲ ತೆಲುಗು ಮಾತಾಡೋಂಥವ್ರು ಇರೋದು ನೋಡ್ಬೋದು. ಅದೇ ರೀತಿ ನಮಗಲ್ಲಿ ಕಾಣಿಸ್ತಾ ಇದೆಯಲ್ಲ ತ್ರಿಶೂಲ, ಸುಮಾರು 53-54 ಅಡಿ ಇದೆ ಅದು. ಅದೇ ರೀತಿ ದೇವಸ್ಥಾನ ಇದು. ಒಳಗಡೆ ಹೋಗಿ ಪರ್ಮಿಷನ್ ಇಲ್ಲ, ಕ್ಯಾಮ್ರಾ ಇಲ್ಲಾಂದರೆ ದೇವಸ್ಥಾನದ ಒಳಗಡೆ ಐತೆ. ನನ್ನ ಚೆನ್ನಾಗಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ನೈಟಲ್ಲಿ ಬಂದರೆ ವ್ಯೂ ಇನ್ನೂ ಚೆನ್ನಾಗಿರುತ್ತೆ. ಇದರಲ್ಲಿ ಲೇಸರೆಲ್ಲ ಬಿಡ್ತಾ ಇರ್ತಾರೆ. ನೋಡ್ಬೋದು ಸುಮಾರು ಫಾರಿನರ್ ಜನ ಕೂಡ ಇಲ್ಲಿ ಬಂದಿದ್ದಾರೆ. ಎಲ್ಲ ಕುತ್ಕೊಂಡಿರೋದೆಲ್ಲ ನೋಡ್ಬೋದು. ಇವರೆಲ್ಲ ಫಾರಿನರ್ಸು. ನೀವು ಕೂಡ ಬಂದು ಲೋ ಬಜೆಟಲ್ಲೆಲ್ಲ ವಿಸಿಟ್ ಮಾಡ್ಬೋದು. ಈ ಕಡೆ ಸುಮಾರು 100 ಜನ ಡೈಲಿ ಬರ್ತಾರೆ ಇಲ್ಲಿಗೆ ನೋಡೋಕ್ಕೆ. ಅದೇ ರೀತಿ ಒಳಗಡೆಗೆಲ್ಲ ಫ್ರೀ, ದುಡ್ಡೇನು ತಗೊಳ್ಳಲ್ಲ. ನಾವು ಇಲ್ಲೊಂದು ನೋಡಬೇಕಾಗಿರೋದು ಏನಂದರೆ, ಈ ಸ್ಟ್ಯಾಚು ಬೆಟ್ಟಗಳ ಮಧ್ಯದಲ್ಲಿದೆ. 2023 ಹೆಂಗೆ ಸ್ಥಾಪನೆ ಮಾಡಿದ್ರು ಕೂಡ ಗೊತ್ತಿಲ್ಲ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಎಲ್ಲ ಫಾರೆಸ್ಟ್ ಏರಿಯಾ ಎಲ್ಲ ಬೆಟ್ಟ ಸುತ್ತಮುತ್ತಲೆಲ್ಲ ಫುಲ್ಲು ಬೆಟ್ಟಲು, ಮತ್ತು ಅದರ ಮಧ್ಯದಲ್ಲಿ ಈ ಸ್ಟ್ಯಾಚುನ ಮಾಡಿದ್ದಾರೆ. ಅದಕ್ಕೆ ಇದು ಫುಲ್ ಫೇಮಸ್ ಆಗಿಬಿಟ್ಟಿದೆ ಈ ಕಡೆ ಎಲ್ಲ. ಬೆಂಗಳೂರಿಂದ ಸುಮಾರು 100 ಜನ ಡೈಲಿ ಬರ್ತಾರೆ. ಅದೇ ರೀತಿ ಆಂಧ್ರದಿಂದ ಕೂಡ ಬರ್ತಾರೆ. ಫಾರಿನರ್ಸ್ ಕೂಡ ಇಲ್ಲಿಗೆ ಬರ್ತಾ ಇರ್ತಾರೆ ಸುಮಾರು ಜನ. ಅದು ಹೆಂಗೆ ಸ್ಥಾಪನೆ ಮಾಡಿದ್ರೆ ಗೊತ್ತಿಲ್ಲ. ಈ ಕಡೆ ಬೆಟ್ಟಗಳ ಮಧ್ಯದಲ್ಲಿ ನೋಡ್ಬೋದು ಸುತ್ತಮುತ್ತಲೆಲ್ಲ ಬೆಟ್ಟಗಳೇ ಇದೆ. ಇದೆಲ್ಲ ನಂದಿ ಬೆಟ್ಟಕ್ಕೆ ಸೇರೋದು ಈ ಬೆಟ್ಟಗಳೆಲ್ಲ. ನಾವು ಡೈರೆಕ್ಟಾಗಿ ನಾಗಮಂಟಪದಲ್ಲಿ ಹೋದರೆ ಅಲ್ಲಿ ವಿಡಿಯೋ ಮಾಡೋಕ್ಕೆ ಅನುಮತಿ ನೀಡಲ್ಲ. ಆದರೆ ಒಳಗಡೆ ನಾಗದೇವತೆಗೆ ಅಭಿಷೇಕ ಮಾಡ್ತಾ ಇರ್ತಾರೆ. ಅದೇ ರೀತಿ ಪಕ್ಕದಲ್ಲೂ ಹೋದರೆ ಪ್ರಸಾದ ಕೂಡ ಕೊಡ್ತಾರೆ. ಅದು ಬ್ಲಾಕ್ ಕಲರ್ ಸಾಸಿವೆ ಹಾಕ್ಬಿಟ್ಟು ಚೆನ್ನಾಗಿ ಮಾಡಿರ್ತಾರೆ. ಒಂದು ಪೀಸ್ ಬಂದ್ಬಿಟ್ಟು 20 ರೂಪಾಯಿ. ಎಲ್ಲರೂ ಬಂದು ಟ್ರೈ ಮಾಡಿ, ಸೂಪರಾಗಿರುತ್ತೆ ವ್ಯೂ ಮಾತ್ರ. ನಾನು ಹೇಳೋದೇನೆಂದರೆ, ಕರ್ನಾಟಕದಲ್ಲಿರುವಂಥ ಸುಮಾರು ಜನ ಸಾವಿರಾಂತರ ರೂಪಾಯಿ ಖರ್ಚು ಮಾಡಿಕೊಂಡು
ಯಾವ ಪ್ಲೇಸ್ಗೆ ಹೋಗ್ಬಿಟ್ಟು ಏನನ್ನು ನೋಡ್ತಾ ಇರ್ತಾರೆ. ಆದರೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವಂತಹ ಈ ಸ್ಟ್ಯಾಚು ನೋಡೋಕ್ಕೆ ಸುಮಾರು ಜನ ಬರಲ್ಲ. ಇವಾಗ ಹತ್ರದ ಇರುವಂಥ ಊರಲ್ಲಿ ಸುಮಾರು ಜನ ನೋಡೋಕ್ಕೆ ಬಂದಿರಲ್ಲ. ಎಲ್ಲೆಲ್ಲ ದುಡ್ಡು ಖರ್ಚು ಮಾಡ್ಕೊಂಡು ಎಲ್ಲೆಲ್ಲ ಹೋಗೋದೇನಕ್ಕೆ? ನಮ್ಮ ಪ್ಲೇಸ್ಗಳಿರುವಂತಹ ಇಂಥದ್ದೆಲ್ಲ ನೋಡೋದು ಒಳ್ಳೆಯದಲ್ಲ. ನೋಡ್ಬೋದು, ಸುತ್ತಲೂ ಬೆಟ್ಟ ಮಧ್ಯದಲ್ಲಿ ಆದಿಯೋಗಿ ಸ್ಟ್ಯಾಚು ಇದೆ. ಎಲ್ಲೆಲ್ಲ ಹೋಗ್ಬಿಟ್ಟು ದುಡ್ಡು ಖರ್ಚು ಮಾಡೋ ಬದಲು ಇಂಥ ಪ್ಲೇಸ್ಗೆ ಬಂದು ದೇವ್ರು ನೋಡ್ದಂಗೆ ಇರುತ್ತೆ. ಆ ಥರ ಒಳ್ಳೆ ಫೀಲ್ ಕೂಡ ಕೊಡುತ್ತಿದ್ದು. ಇನ್ನು ನೈಟು 7 ಗಂಟೆಗೆ ಬನ್ನಿ, ಲೇಸರ್ ಲೈಟಲ್ಲಿ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ದುಡ್ಡು ಸೇವ್ ಮಾಡೋದು ಒಳ್ಳೆಯದಲ್ಲ. ಸುಮ್ಮನೆ ಸಾವಿರಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಎಲ್ಲೆಲ್ಲ ಹೋಗೋದೇನಕ್ಕೆ? ಬರೀ ಚಿಕ್ಕಬಳ್ಳಾಪುರದಿಂದ 40 ರೂಪಾಯಿ ಬಸ್ ಚಾರ್ಜ್ ಇಲ್ಲಿಗೆ. ಬೆಂಗಳೂರಿಂದ ಬರಬೇಕಂದ್ರೆ ಒಂದು 70-80 ರೂಪಾಯಿ ಆಗುತ್ತಷ್ಟೇ ಒಬ್ರಿಗೆ ಮಾತ್ರ. ಒಬ್ಬರು ಬಂದುಬಿಟ್ಟು ಸಾವಿರಾಂತರ ರೂಪಾಯಿ ಖರ್ಚು ಮಾಡೋ ಬದಲು ಒಂದು 500 ರೂಪಾಯಿ ಒಳಗಡೆ ಆಗೋ ಇಂಥ ಪ್ಲೇಸ್ ನೋಡೋದು ಬಹಳ ಒಳ್ಳೆಯದು. ಅದೇ ರೀತಿ ನಮ್ಮ ಸಂಸ್ಕೃತಿ ನಾವು ಗೌರವಿಸ್ದಂಗೆ ಇರುತ್ತೆ, ಗೌರವದಿಂದ ನೋಡ್ದಂಗೆ ಇರುತ್ತೆ, ಎಲ್ಲರಿಗೂ ಎತ್ತು ತಿಳಿಸೋ ಥರ ಇರುತ್ತೆ. ನೀವು ಬಂದುಬಿಟ್ಟು ವಿಸಿಟ್ ಮಾಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು ನಿಮ್ಮ ಎಕ್ಸ್ಪೀರಿಯೆನ್ಸು ಈ ವಿಡಿಯೋಗೆ ಕಾಮೆಂಟ್ ಹಾಕಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.